ಹಲೋ ಗಾಯ್ಸ್, ರಿದೀಶ್ ಫುಡ್ಗೆ ಮತ್ತೆ ಸ್ವಾಗತ. ಇವತ್ತು ನಾವು ಪಾಲಕ್ ಎಗ್ ಬುರ್ಜಿ ಮಾಡ್ತಿದ್ದೇವೆ. ಈ ಪಾಲಕ್ ಎಗ್ ಬುರ್ಜಿ ಏನಿದೆ ಡಯಟ್ ಮಾಡೋರಿಗೆ ಒಂದು ಬೆಸ್ಟ್ ಫುಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪಾಲಕಲ್ಲಿ ಹೈ ಫೈಬರ್ ಇರುತ್ತೆ, ಹಾಗೇನೆ ಎಗ್ ಒಂದು ಕಂಪ್ಲೀಟ್ ಪ್ರೋಟೀನ್ ಸೋರ್ಸ್ ಆಗಿದೆ. ಸೊ ಹಾಗಾಗಿ ಇದು ಡಯಟ್ ಮಾಡೋರಿಗೆ ಬೆಸ್ಟ್ ಫುಡ್ ಅಂತಾನೆ ಹೇಳ್ಬೋದು. ಚಪಾತಿ ಜೊತೆಗಂತೂ ಈ ಪಾಲಕ್ ಎಗ್ ಬುರ್ಜಿ ಸೂಪರ್ ಆಗಿ. ಹಾಗೇನೆ ನೀವು ಇದನ್ನ ರೈಸ್ ಇಲ್ಲ ರೋಟಿ ಜೊತೆಗೂ ಸರ್ವ್ ಮಾಡ್ಕೊಳ್ಬಹುದು. ರೈಸ್ ಜೊತೆ ಸರ್ವ್ ಮಾಡ್ಕೊಳ್ತೀರ ಅಂತ ಇದ್ರೆ ಇದನ್ನ ಸ್ವಲ್ಪ ಗ್ರೇವಿ ತರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ರೈಸ್ ಜೊತೆಗೆ ಸರ್ವ್ ಮಾಡ್ಕೊಳ್ಳುವಾಗ. ಈ ಪಾಲಕ್ ಎಗ್ ಬುರ್ಜಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು 4 ಈರುಳ್ಳಿ, ಹಾಗೆ ಒಂದು 5 ಹಸಿಮೆಣಸು, ಮತ್ತೆ ಒಂದು 5 ಬೆಳ್ಳುಳ್ಳಿ ಹೆಸಳು, ಮತ್ತೆ 1 ಕಟ್ಟಷ್ಟು ಪಾಲಕ್ ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು ಇದ್ರ ಜೊತೆಗೆ. ಹಾಗೇನೆ ಈ ಬೆಳ್ಳುಳ್ಳಿ ಏನಿದೆ ಇದನ್ನು ಈ ಥರ ಚೆನ್ನಾಗಿ ಜಜ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಫಸ್ಟಿಗೆನೆ. ಮತ್ತೆ ಇದ್ರ ಜೊತೆಗೆ ನಾವು ಮತ್ತೆ ಈಗ ಪಾಲಕ್ ಮತ್ತೆ ಏನು ತರಕಾರಿ ಇದನ್ನೆಲ್ಲ ಚೆನ್ನಾಗಿ ಕಟ್ ಮಾಡ್ಕೊಳ್ಬೇಕು. ಪಾಲಕ್ನ ಈ ಥರ ಚಿಕ್ಕದಾಗಿ ನಾ ಕಟ್ ಮಾಡ್ಕೊಂಡಿದ್ದೇನೆ. ಅದಾದಮೇಲೆ ಈರುಳ್ಳಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆಲ್ರೆಡಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ, ಇದಕ್ಕೆ 5 ಮೊಟ್ಟೆ ಬೇಕು, ಮತ್ತು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸು. ಇದಾದಮೇಲೆ ಒಂದು ಪಾತ್ರೆನ ತಗೊಂಡು ಪಾತ್ರೆಗೆ ಒಂದು 2ರಿಂದ 3 ಸ್ಪೂನ್ನಷ್ಟು ಎಣ್ಣೆನ ಹಾಕಿ 1 ಸ್ಪೂನ್ನಷ್ಟು ಸಾಸಿವೆನ ಹಾಕಿ ಅದಕ್ಕೆ. ಆಮೇಲೆ ಆಲ್ರೆಡಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಿ ಒಂದು 1 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸನ್ನು ಹಾಕಿ ಈ ಹಸಿಮೆಣಸನ್ನು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋದನ್ನ ಚೆನ್ನಾಗಿ. ಹಸಿಮೆಣಸು ಚೆನ್ನಾಗಿ ಫ್ರೈ ಆಗಾದ್ಮೇಲೆ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಅದಕ್ಕೆ ಹಾಕಿ ಈರುಳ್ಳಿ ಒಂದು ಲೈಟ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು. ಈರುಳ್ಳಿ ಫ್ರೈ ಆಗಾದ್ಮೇಲೆ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಅದಕ್ಕೆ ಹಾಕಬೇಕು. ಪಾಲಕ್ ಸೊಪ್ಪು ಹಾಕಿದ ನಂತರ ನಮಗೆ ಕ್ವಾಂಟಿಟಿ ಜಾಸ್ತಿ ಅನಿಸುತ್ತೆ, ಬಟ್ ಏನಂದರೆ ಪಾಲಕ್ ಸೊಪ್ಪು ಒಂದು 5 ಮಿನಿಟ್ಸ್ ಕುಕ್ ಆಗಾದ್ಮೇಲೆ ಅದು ಬಾಡಿ ಹೋಗಿ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಇದಾದಮೇಲೆ ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿಣದ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಪಾಲಕ್ ಸೊಪ್ಪನ್ನ ಬಾಯ್ಲ್ಡ್ ಆಗೋಗಿ ಬಿಡಬೇಕು. ಪಾಲಕ್ ಸೊಪ್ಪು ಈ ಥರ ಬಾಯ್ಲ್ಡ್ ಆಗಾದ್ಮೇಲೆ ನಾವು ಅದಕ್ಕೆ ಒಂದು ಸ್ಪೂನ್ನಷ್ಟು ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ಗರಂ ಮಸಾಲ, ಹಾಗೆಯೇ 1 ಸ್ಪೂನ್ನಷ್ಟು ಹೋಮ್ ಮೇಡ್ ಪಲ್ಯದ ಪುಡಿ. ಈ ಪಲ್ಯದ ಪುಡಿಯಿಂದನೇ ಬುರ್ಜಿ ಟೇಸ್ಟ್ ಅನ್ನೋದು ನೆಕ್ಸ್ಟ್ ಲೆವೆಲಲ್ಲಿ ಬರುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನೀವು ಇದಕ್ಕೆ ಮೊಟ್ಟೆನ ಒಡೆದಾಕೊಳ್ಬೇಕು. ನಾನಿಲ್ಲಿ 5 ಮೊಟ್ಟೆ ತೊಗೊಂಡಿದ್ದೇನೆ. 5 ಮೊಟ್ಟೆನ ಒಂದೊಂದಾಗಿ ಇದೇ ಥರ ಒಡೆದಾಕೊಂಡು ಒಂದು ಮೀಡಿಯಂ ಫ್ಲೇಮ್ನಲ್ಲಿ ಒಂದು 30% ಅಷ್ಟು ಮೊಟ್ಟೆನ ಬಾಯ್ಲ್ಡ್ ಆಗ್ಲಿಕ್ಕೆ ಬಿಡಿ. ಈ ಥರ ಬಾಯ್ಲ್ಡ್ ಆಗ್ಲಿಕ್ಕೆ ಬಿಟ್ಟು ನೆಕ್ಸ್ಟ್ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಈ ಥರ ಮಾಡೋದ್ರಿಂದ ಎಗ್ ಅನ್ನೋದು ನಿಮಗೆ ತಿನ್ನುವಾಗ ಚೆನ್ನಾಗಿ ಬಾಯಿಗೆ ಸಿಗುತ್ತೆ. ಆಮೇಲೆ 1 ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದೇ ಥರ ತಿರುಗಿಸ್ತಾನೆ ಇರಿ, ಯಾಕಂದರೆ ತಳಕ್ಕೆ ಹಿಡಿಬಾರ್ದಲ್ವಾ. ಸೊ ಅದಕ್ಕೋಸ್ಕರ. ಹಾಗೆಯೇ ನೀವು ಚಪಾತಿ ಇಲ್ಲ ರೋಟಿ ಜೊತೆ ಸರ್ವ್ ಮಾಡ್ಕೊಳ್ತೀರಾ ಅಂತಿದ್ರೆ ಇದನ್ನು ಕಂಪ್ಲೀಟಾಗಿ ಡ್ರೈ ಮಾಡ್ಕೊಳ್ಳಿ, ನೀರಿನ ಅಂಶ ಅನ್ನೋದನ್ನ. ಇಲ್ಲ ನೀವು ರೈಸ್ ಜೊತೆ ಸರ್ವ್ ಮಾಡ್ಕೊಳ್ತೀರ ಅಂತಿದ್ರೆ ಇದೇ ಥರ ಗ್ರೇವಿ ಥರ ಬಿಡಿ, ಆಗ ನಿಮಗೆ ರೈಸ್ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಫೈನಲ್ ಆಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಟೇಸ್ಟಿ ಆಗೇನೆ ಈಸಿ ಪಾಲಕ್ ಎಗ್ ಬುರ್ಜಿ ರೆಡಿ ಟು ಈಟ್. ಇದನ್ನು ನೀವು ಚಪಾತಿ ಜೊತೆಗಂತೂ ಸರ್ವ್ ಮಾಡ್ಕೊಂಡ್ರೆ ತುಂಬಾ ಸೂಪರ್ ಆಗಿರುತ್ತೆ. ಮತ್ತೆ ಡಯಟ್ ಮಾಡೋರಿಗೆ ಇದು ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು. ಹಾಗೇನೆ ಬ್ಯಾಚುಲರ್ಸ್ ಇಲ್ಲ ಬಜೆಟ್ ಫ್ರೆಂಡ್ಲಿ ಡಿಶ್ ಅಂತಾನೂ ಹೇಳ್ಬೋದು ಇದನ್ನ. ಯಾಕಂದ್ರೆ ಎಗ್ ಒಂದು ಕಂಪ್ಲೀಟ್ ಪ್ರೋಟೀನ್ ಸೋರ್ಸ್ ಅಂತಾನೂ ಹೇಳ್ಬೋದು, ಹಾಗೆ ಒಂದು ಚೀಪ್ ಪ್ರೋಟೀನ್ ಸೋರ್ಸ್ ಅಂತಾನೂ ಹೇಳ್ಬೋದು. ಮತ್ತೆ ಪಾಲಕ್ ರಿಚ್ ಇನ್ ಫೈಬರ್. ಪಾಲಕ್ ಮತ್ತೆ ಎಗ್ ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಇದೇ ತರದ ಟೇಸ್ಟಿ ಹಾಗೇನೆ ಹೆಲ್ತಿ ರೆಸಿಪೀಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ ರಿದೀಶ್ ಫುಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು.